SSLC ಎಕ್ಸಾಮ್ 2ನ ಬರೀತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 21 ಮೇ 2026ರಂದು ನಡೆಯುವಂಥ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೋಡ್ತಗೋಣ. ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರು ಈಸಿಯಾಗಿ ಪಾಸ್ ಅನ್ನೋದು ಆಗ್ಬೋದಾಗಿರುತ್ತೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 1ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಕೂಡ 100% ಈ ಒಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ 100% ಬಂದೇ ಬರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ಗೋಸ್ಕರ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ ಮತ್ತು ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಿದ್ದಾರೆ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. 100% ಈಸಿಯಾಗಿ ಒಂದು ಇದರಲ್ಲಿ ಸ್ಕೋರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ 8 ಇಂಟು 1 ಅಂದರೆ 8 MCQ ಕ್ವಶನ್ಸ್ ಇರುತ್ತೆ. ಸೊ ನಾನು ಎಲ್ಲ ಕ್ವಶನ್ ವಿತ್ ಆನ್ಸರ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಕ್ವಶನ್ನ ಓದ್ಬಿಟ್ಟು ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ತುಂಬ ವಿಡಿಯೋ ಲೆಂತ್ ಜಾಸ್ತಿ ಆಗಿದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಸೊ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ನೇ ಕ್ವಶನು 3x + 2ky = 2 ಮತ್ತು 2x + 5y + 1 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳ ಸಮಾಂತರವಾಗಿದ್ದರೆ ಕೆ ಯ ಬೆಲೆಯು ಡ್ಯಾಶ್ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದುಬಿಟ್ಟು ಆಪ್ಷನ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 15/4 ಅಂತ ಇದೆಯಲ್ಲ, ಸೊ ಸಿ ಆಪ್ಷನ್ ಕರೆಕ್ಟ್ ಇರುತ್ತೆ. ಸಿಂಪಲಾಗಿ ಈ ಥರ ಬರೆಯೋದಿರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿದ್ರೆ, ಯಾವುದು ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಯ ಗುಣಲಬ್ಧವಾಗಿ ವ್ಯಕ್ತಪಡಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಮೂರನೇ ಕ್ವಶನ್ ನೋಡಿದ್ರೆ, ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್. ಟ್ರೂ. ಆಯತದ ಉದ್ದ ಅಗಲವು ಕಂಡುಹಿಡಿಯುವ ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಸೊ ಇದಕ್ಕೂ ಕೂಡ ಸಿ ಆನ್ಸರೇ ಕರೆಕ್ಟ್ ಆಗುತ್ತೆ. 3x² - 75 = 0 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ನಾಲ್ಕನೇ ಕ್ವಶನ್ಗೆ ನೋಡಿದ್ರೆ, ನಾಲ್ಕನೇ MCQ ಕ್ವಶನ್ ನೋಡೋದಾದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ QN = 2n - 1 ಆದರೆ ಅದರ ನಾಲ್ಕನೇ ಪದವು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಂದುಬಿಟ್ಟು 7 ಆನ್ಸರ್ ಅಂದರೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ನಾಲ್ಕನೇದಕ್ಕೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು ಐದನೇಕ್ಕೆ ಈ ಕೆಳಗಿನಲ್ಲಿ ಯಾವುದು ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಯಾವುದು ಎರಡು ಸಮಾಂತರ ತ್ರಿಭುಜಗಳು ಸಮಬಾಹು ತ್ರಿಭುಜಗಳು ಅನ್ನೋದು ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕರೆಕ್ಟಾಗಿ ಕ್ವಶನ್ ನೋಡ್ಕೊಳ್ಳಿ, ಸೊ ಅರ್ಥ ಆಗುತ್ತೆ ನಿಮಗೆ. ಇಲ್ಲ ವಿಡಿಯೋನ ಪಾಸ್ ಮಾಡಿಕೊಂಡು ಇಲ್ಲ ಸ್ಕ್ರೀನ್ಶಾಟ್ನ ತೊಗೊಂಡು ನೋಡ್ಕೊಳ್ತಾ ಬನ್ನಿ, ಆವಾಗ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ತ್ರಿಜ್ಯ r ಮಾನವನ್ನು ಹೊಂದಿರುವ ಗೋಳದ ಘನಫಲವನ್ನು ವಿ ಕಂಡುಹಿಡಿಯುವ ಸೂತ್ರವು ಡ್ಯಾಶ್ ಅಂತ ಕೇಳಿದರೆ. ಸೊ ಇದಕ್ಕೆ ಬಂದುಬಿಟ್ಟು ಇದಕ್ಕೆ ಬಿ ಆಪ್ಷನ್ ಕರೆಕ್ಟ್ ಇರುತ್ತೆ. ವಿ = 1/3πr³ ಘನಮಾನಗಳು ಅಂತಿದೆಯಲ್ಲ, ಸೊ ಅದು ಕರೆಕ್ಟ್ ಆಗುತ್ತೆ. ಇನ್ನು 7th ನೋಡೋದಾದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಸೊ ನಾ ಎಲ್ಲ ಕ್ವಶನ್ ಓದ್ತಾ ಹೋಗಲ್ಲ, ಮಧ್ಯಾಂಕವನ್ನು ವರ್ಗಾಂತರದ ಆವೃತ್ತಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಮಧ್ಯಾಂಕದ ವರ್ಗಾಂತರ ಆವೃತ್ತಿ ಅನ್ನೋದು, ಸೊ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕರೆಕ್ಟಾಗಿ ಕ್ವಶನ್ ಓದ್ಕೊಳ್ಳಿ, ಸೊ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 8ನೇದಕ್ಕೆ ನೋಡಿದರೆ P of x = 5x + 3 ಈ ಬಹುಪದೋಕ್ತಿಯ ಶೂನ್ಯತೆಯು ಡ್ಯಾಶ್ ಅಂತ ಕೇಳಿದರೆ. ಇದಕ್ಕೆ -3/5 ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಈ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇವೆಲ್ಲ ಕ್ವಶನ್ಗಳು. ನೆಕ್ಸ್ಟ್ 8 ಇಂಟು 1 ಅಂದರೆ 8 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಎಲ್ಲ ಕ್ವಶನ್ಸ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ನಾನು ಜಸ್ಟು ವಿಡಿಯೋನ ಪಾಸ್ ಮಾಡಿಬಿಟ್ಟು ಸೊ ಅದು ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗಿ. 9ನೇ ಕ್ವಶನ್ಗೆ ನೀವು ಕ್ವಶನ್ನ ಓದ್ಕೊಂಡ್ಬಿಟ್ಟು ಆನ್ಸರ್ನ ನೋಡ್ಕೊಳ್ಳಿ, ಸೊ ಆವಾಗ ಅರ್ಥ ಆಗುತ್ತೆ. ನಾನು ಎಲ್ಲ ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟು 10ನೇ ಕ್ವಶನ್ಗೆ ಆನ್ಸರ್ ಇಷ್ಟು ಬರೆದ್ರೆ ನಿಮಗೆ ಬರುತ್ತೆ 1 ಮಾರ್ಕ್ಸ್ ಬರುತ್ತೆ. ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರವನ್ನು ಬರೀರಿ ಅಂತ ಕೇಳಿದರೆ a² + b² ಅಂತ ಬರೆದ್ರೆ. ಸೊ d = a² ಡಿಸ್ಟೆನ್ಸ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಇದಕ್ಕೆ ಇಷ್ಟು ಆನ್ಸರ್ನ ಬರಬೇಕು. 11ನೇ ಕ್ವಶನ್ಗೆ ಕರೆಕ್ಟಾಗಿ ನೋಡ್ಕೊಳ್ಳಿ, 12 ಅನ್ನೋದು ಆನ್ಸರ್ ಬರುತ್ತೆ. ಇನ್ನು 13ನೇ ಕ್ವಶನ್ಗೆ ಇಷ್ಟೇ ಸಿಂಪಲಾಗಿ ಇಷ್ಟು ಆನ್ಸರ್ ಬರೆಯೋದು. ಸೊ ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟು 13ನೇ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ 13ನೇ ಕ್ವಶನ್ಗೆ ಉತ್ತರ ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇನ್ನು 14ನೇ ಕ್ವಶನ್ಗೆ ನೋಡ್ಬೋದು ನೀವು. ಇಷ್ಟು ಆನ್ಸರ್ ಬರೆದ್ರೆ sin
ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆದರೆ ಕಾಸ್ 2a ಪ್ಲಸ್ ಕಾಸ್ 4a ಯು ಬೆಲೆಯು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಇದು 15ಕ್ಕೆ. ಸೊ ಇದಕ್ಕೆ ಇಷ್ಟು ಆನ್ಸರ್ ಬರಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಳಿ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ನೀವು ವಿಡಿಯೋನ ನೋಡೋಲ್ಲ. ಸೊ ಕರೆಕ್ಟಾಗಿ ಇಷ್ಟು ಬರೆದ್ರೆ ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 8 into 2 ಅಂದರೆ 2 ಮಾರ್ಕ್ಸಿಂದ 8 ಕ್ವಶನ್ ಅಟೆಂಡ್ ಮಾಡೋಕ್ಕಿರುತ್ತೆ. 2 ಮಾರ್ಕ್ಸ್ ಇರುತ್ತೆ ಎಲ್ಲ ಕ್ವಶನ್ಗೂ. ಸೊ ಇದು 17ನೇ ಕ್ವಶನ್ಗೆ ಆನ್ಸರ್ ನೋಡ್ಕೊಳ್ಳಿ. 17ನೇ ಕ್ವಶನ್ಗೆ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದರೆ. ಸೊ ಇದಕ್ಕೆ ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಲ್ಲ, ಸೊ ನೋಡ್ಕೊಳ್ಳಿ. ನೀನು 18ನೇದಕ್ಕೆ ಈ ಥರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟು 19ನೇದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದರೆ. ಸೊ ಇದಕ್ಕೆ ನೀವು ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ 20ನೇಗೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1 ಮತ್ತು 14ನೇ ಪದವು 53 ಆದರೆ ಈ ಶ್ರೇಣಿಯ n ನೇ ಪದ ಇದು 100% ಬಂದೇ ಬರುತ್ತೆ. ಸೊ ಇದನ್ನು ಓದ್ಕೊಂಡಿರಿ, 100% ಬರುವ ಚಾನ್ಸಸ್ ಇದೆ. ಸೊ ಇದಕ್ಕೆ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 21ನೇ ಕ್ವಶನಿಗೆ ನೋಡ್ಕೊಳ್ಳಿ. 135 ಮತ್ತು 75ನ ಮಾಸವು ಅವಿಭಾಜ್ಯ ಅಪವರ್ತನ ವಿಧಾನ ಕಂಡುಹಿಡಿಯಿರಿ ಅಂತ ಕೇಳಿದರೆ. ನಂತರ 20ರ ಮಾಸವು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಇದಕ್ಕೆ ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಏನು ಕಂಡುಹಿಡಿದು ಕೇಳಿದ್ದಾರೆ ಅಂದರೆ ಸರಾಸರಿನ ಕಂಡುಹಿಡಿದು ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟು ಚಿತ್ರದ CB ಮತ್ತು ಕಾರ್ಟ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಅದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಇದು ಫುಲ್ಲು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 9 into 3 ಅಂದರೆ ಈಚ್ ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. 9 ಕ್ವಶನ್ನ ಅಟೆಂಡ್ ಮಾಡಬೇಕು. 25ನೇ ಕ್ವಶನ್ಗೆ ಆನ್ಸರು. ಸೊ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ. ನೆಕ್ಸ್ಟ್ 25ನೇ ಕ್ವಶನ್ಗೆ ನೋಡಿದರೆ ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಶುರು ಆಗಿಬಿಟ್ಟು ಉತ್ತರ ಇಲ್ಲಿಂದ ಇಷ್ಟು ಆನ್ಸರ್ನ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 26ನೇ ಕ್ವಶನ್. ಇದು 100% ಇದು ಫಿಕ್ಸ್ ಕ್ವಶನ್ಸು. ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೊಗೊಂಡು ಓದ್ಕೊಳ್ಳಿ. ಇಲ್ಲಾಂದರೆ ನಾನು ಇದಿಷ್ಟು ಕ್ವಶನ್ ಆನ್ಸರ್ ವಿತ್ ಎಲ್ಲದನ್ನು ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಕ್ವಶನ್ ಪೇಪರ್ ವಿತ್ ಕ್ವಶನ್ ಪೇಪರ್ನ ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವನ್ನು ಸಮವಾಗಿದ್ದೇ ಇರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದರೆ. ಸೊ ಇದಕ್ಕೆ ಇಷ್ಟು ಆನ್ಸರ್. ಇದು 100% ಬಂದೇ ಬರುತ್ತೆ. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 27ನೇ ಕ್ವಶನ್ಗೆ ಇಲ್ಲಿಂದ ಇಲ್ಲಿವರೆಗೆ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ 27ನೇ ಕ್ವಶನ್ಗೆ. ಇನ್ನು 27ನೇ ಕ್ವಶನಿಗೆ. ನೆಕ್ಸ್ಟ್ 28ನೇ ಕ್ವಶನಿಗೆ ಆಪ್ಷನ್ ಇರುತ್ತೆ. ಇದು ಯಾವ್ದು ಬೇಕಾದರೂ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಇವೆರಡು ಕ್ವಶನ್ನ ಓದ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿಕೊಳ್ಳಿ, ಕ್ವಶನ್ನ ಓದ್ಕೊಳ್ಳಿ ಎರಡು. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಆನ್ಸರ್ನ ಬರೀಬೇಕು. ಇದಕ್ಕೆ ಇಷ್ಟು ಆನ್ಸರ್. ಸೊ ವಿಡಿಯೋನ ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೀವು ನೋಡ್ಕೊಳ್ತಾ ಬನ್ನಿ. ಸೊ ನಿಮ್ಗೆ 100% ಹೆಲ್ಪ್ ಆಗುತ್ತಿದೆ. ನೆಕ್ಸ್ಟ್ 29ನೇ ಕ್ವಶನ್ಗೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಉತ್ತರ ಅಂತಿದೆಯಲ್ಲ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಜಸ್ಟ್ ಒಂದು ಅರ್ಧ ಪೇಜ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 30ನೇ ಕ್ವಶನಿಗೆ ನೋಡಿದರೆ ಇದು ಕೂಡ ಇಂಪಾರ್ಟೆಂಟು. 3 ಮಾರ್ಕ್ಸ್ ಎಲ್ಲ ಕ್ವಶನ್ಗೂ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟು 31ನೇ ಕ್ವಶನ್ಗೆ ಕೆಳಗಿನ ದತ್ತಾಂಶದಲ್ಲಿ ಸರಾಸರಿ ಕಂಡುಹಿಡಿ. ಇದು ವೆರಿ ಇಂಪಾರ್ಟೆಂಟ್. ಫಿಕ್ಸ್ ಕ್ವಶನ್ಸ್ ಇದೆ. ಸರಾಸರಿ ಕಂಡುಹಿಡಿ ಮತ್ತು ಬಹುಲಕ ಕಂಡುಹಿಡಿಯಿರಿ. ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಇದಿಷ್ಟನ್ನ ಓದ್ಕೊಂಡು ಹೋಗಿ. 100% ನಿಮಗೆ ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಅಥವಾ ಆವೃತ್ತಿ ವಿತರಣಾ ಪಟ್ಟಿ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು 32ನೇ ಕ್ವಶನ್ನ ವಿಡಿಯೋ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಷ್ಟೇ ಆನ್ಸರ್ ಏನೋ ಬರಿಬೇಕಾಗುತ್ತೆ ಇದಕ್ಕೆ. ನೆಕ್ಸ್ಟು 33ನೇ ಕ್ವಶನ್ಗೆ ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ. 33ನೇ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಕಾಸ್ ಥೀಟಾ ಸೈನ್ ಥೀಟಾ ಎಲ್ಲ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 into 4 ಅಂದರೆ 4 ಮಾರ್ಕ್ಸಿಂದ 4 ಕ್ವಶನ್ನ ಅಟೆಂಡ್ ಮಾಡಬೇಕು. ಇದಕ್ಕೆ 16 ಮಾರ್ಕ್ಸ್ ಇರುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಗ್ರಾಫ್ ಮೇಲೆ ಇರುತ್ತೆ. ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ ಅಂದರೆ 100% ಇದು ಬಂದೇ ಬರುತ್ತೆ ನಕ್ಷೆಯ ವಿಧಾನದಿಂದ ಬಿಡಿಸೋದು. ಸೊ ಇದಕ್ಕೆ ಇಷ್ಟು ಆನ್ಸರ್ನ ಬರೆದ್ರೆ ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಗ್ರಾಫಲ್ಲಿ ಬಿಡಿಸ್ಬಿಟ್ಟು ಇಷ್ಟು ಆನ್ಸರ್ನ ಬರಬೇಕು. ನೆಕ್ಸ್ಟು 35ನೇ ಕ್ವಶನ್ಗೆ ಇಷ್ಟು ಆನ್ಸರ್ನ ಬರಬೇಕು. ಉತ್ತರ ಅಂತಿದೆಯಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೆ ಆನ್ಸರ್ ಇರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಳ್ತಾ ಬನ್ನಿ. ಇಲ್ಲಾಂದರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಎಲ್ಲದನ್ನು ಓದ್ಕೋಬೋದು.
ಇನ್ನು 36ನೇ ಕ್ವಶನ್ಗೆ ಇಷ್ಟ ಕರೆಕ್ಟಾಗಿ ನೋಡ್ಕೊಳ್ಳಿ. 36ನೇ ಕ್ವಶನ್ ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ನೋಡ್ಕೊಳ್ಳಿ. 36ನೇ ಕ್ವಶನ್ಗೆ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ತುಂಬಾ ಬರೀಬೇಕಾಗುತ್ತೆ. ಇದಕ್ಕೆ 4 ಮಾರ್ಕ್ಸ್ ಕ್ವಶನ್ಸ್ ಅಲ್ಲ, ತುಂಬ ಆನ್ಸರ್ ಡೀಪಾಗಿ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು 37ನೇ ಕ್ವಶನ್ಗೆ ನೋಡಿದ್ರೆ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. 37ನೇ ಕ್ವಶನ್ಗೆ ಇಷ್ಟು ಆನ್ಸರ್ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು 1 ಇಂಟು 5 ಅಂದರೆ 5 ಮಾರ್ಕ್ಸಿಂದ ಒಂದೇ ಒಂದು ಕ್ವಶನ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಇದೆ. 2 ಕ್ವಶನ್ ಕೊಟ್ಟಿರ್ತಾರೆ, ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ನ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು 5 ಮಾರ್ಕ್ಸಿಂದ. ಸೊ ಅಥವಾ ಎರಡನೇದು ಅಥವಾ ಯಾವ 2 ಆಪ್ಷನಲ್ಲಿ ಯಾವ್ದು ಬೇಕಾದರೂ ಬರಿಬೋದು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ವಿತ್ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಕ್ವಶನ್ ಪೇಪರ್ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.